ಕೋಳಿಗಳೇ ಆಗಲಿ ಅಥವಾ ಇನ್ನೇನಾದರೂ ಆಗಿರಲಿ, ಅಂದರೆ ನಿಮ್ಮ ಹತ್ರ ಪ್ರಾಣಿ ಪಕ್ಷಿಗಳು ಏನೇ ಆಗಿರಲಿ, ಅದಕ್ಕೆ ನೀವೇನಪ್ಪ ಮಾಡಬೇಕು ಅಂತಂದರೆ, ನೀವು ಯಾವ ಟೈಮ್ಗೆ ಯಾವ್ಯಾವ ಔಷಧಿ ಹಾಕೋತಾ ಇರ್ತೀರ, ಯಾವ್ಯಾವ ಔಷಧಿಗಳನ್ನ ಆ ಟೈಮ್ಗೆ ಹಾಕ್ತೀರಾ, ಆ ಟೈಮ್ಗೆ ಔಷಧಿ ಹಾಕೋಬಿಟ್ರೆ ಚೆನ್ನಾಗಿರುತ್ತೆ. ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಹಿಂದೆ ಹೇಳಿದ್ದೆ ಅಂತಂದರೆ ಒಂದು 20 ಮರಿನೇ ಯಾವುದೇ ರೀತಿ ಆ್ಯಂಟಿಬಯೋಟಿಕ್ ಇಲ್ಲದಂತೆ ಮತ್ತು ಏನಪ್ಪ ಅಂತಂದರೆ ವ್ಯಾಕ್ಸಿನೇಷನ್ಸ್ ಇಲ್ಲದಂತೆ ಒಂದಷ್ಟು ಮರಿನ ಸಾಕು ನೋಡೋಣ ಈ ಬ್ಯಾಚು ಅಂತ ನಿಮ್ಗೊಂದು ಸ್ವಲ್ಪ ಹೇಳಿದ್ದೆ. ಆದರೆ ವ್ಯಾಕ್ಸಿನೇಷನ್ಸು ಮತ್ತು ಆ್ಯಂಟಿಬಯೋಟಿಕ್ಕು ಯಾವ್ಯಾವ ಟೈಮ್ಗೆ ಹಾಕಬೇಕು ಆ ಟೈಮ್ಗೆ ಹಾಕಿದ್ರೆ ಚೆನ್ನಾಗಿರೋದು. ಅಂತಂದರೆ ಈ ಕಾಲದಲ್ಲಿ ಉಳಿಯೋಕ್ಕೆ ಚಾನ್ಸ್ ಅಂತ ಇರೋದು ಅದು ಮಾತ್ರ. ಅದನ್ನು ಬಿಟ್ಟು ನೀವು ಆ್ಯಂಟಿಬಯೋಟಿಕ್ಕು ಅಥವಾ ಏನೇ ಹಾಕ್ತಿ ಹೋದರೆ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಕಣ್ಣು ಮುಖ್ಯವಾಗಿ ಇಲ್ಲಿ ಕಾಣಿಸ್ತಿದೆ ನೋಡಿ, ಕಣ್ಣು ಆಲ್ರೆಡಿ 2 ಕಣ್ಣು ಮುಚ್ಕೊಂಡಿದೆ. ಮತ್ತು ಈ ಥರ ಕೊಕ್ಕರೆ ರೋಗ ಅಂತ ಸ್ಟಾರ್ಟ್ ಆಗುತ್ತೆ. ಅಂತಂದರೆ ಈ ಥರ ರೋಗಗಳಿಗೆ ಫಸ್ಟೇ ನೀವು ಔಷಧಿಗಳನ್ನ ಹಾಕ್ಕೊಂಡಿರ್ಬೇಕಾಗುತ್ತೆ. ಔಷಧಿಗಳನ್ನ ಹಾಕ್ಕೊಳ್ಳಿಲ್ಲ ಅಂತಂದರೆ ನಿಮಗೆ ಈ ಥರದ ರೋಗ ಕಟ್ಟಿಟ್ಟ ಬುತ್ತಿ. ನೋಡ್ತಾ ಇರ್ಬೋದು ಈ ಕಡೆ ಇಲ್ಲಿ ಕಣ್ಣು ಅಂದರೆ ಈ ಥರ ಕಣ್ಣು ಬಿಡೋಕ್ಕಾಗಲ್ಲ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಉಸಿರಾಡೋಕ್ಕಾಗಲ್ಲ. ಮತ್ತು ಮೂಗಲೆಲ್ಲ ನಗಡಿ ಸ್ಟಾರ್ಟ್ ಆಗೋದು. ಅಂತಂದರೆ ಈ ಥರ ಹಿಡ್ಕೊಂಡು ಇದು ಮೂಗು ಅಂತಂದರೆ ಇನ್ನೂ ಕೆಲವರು ಮೂಗು ಅಂದರೆ ಏನು ಅಂತ ಗೊತ್ತಿರಲ್ಲ, ಅವ್ರು ನೋಡ್ಕೊಳ್ಳಿ. ಇದು ಮೂಗು, ಇದರಲ್ಲಿ ಈ ಥರ ಎಳೆದ್ರೆ ನೀರು ಥರ ಬರುತ್ತೆ. ಅಂತಂದರೆ ಇಲ್ಲಿ ಕಾಣಿಸುತ್ತೆ ನೋಡಿ, ನೀರು ಥರ ಬರುತ್ತೆ ಮತ್ತು ಈ ಥರ ಬಾಯಿ ಬಿಡುತ್ತೆ. ಈ ಥರ ರೋಗಕ್ಕೆ ಏನಪ್ಪ ಮಾಡಬೇಕು ಅಂತಂದರೆ ಎಂಡ್ರೋಜಿನ್ ಪ್ಲಸ್ನ ಡೈರೆಕ್ಟಾಗೆ ಕೊಡಬೇಕು. ಅಂತಂದರೆ ಇದು ಫೈನಲ್ ಸ್ಟೇಜು, ಅಂದರೆ ಫಸ್ಟು ಸ್ಟೇಜು, 2ನೇ ಸ್ಟೇಜು, 3ನೇ ಸ್ಟೇಜಲ್ಲೇ ಗೊತ್ತಾಗುತ್ತೆ ನಿಮ್ಗೆ ರೋಗಗಳು. ಅಂದರೆ ನಾಟಿ ಕೋಳಿಗಳು ರೋಗ ಬಂದು ದಿನವೇ ಸಾಯಲ್ಲ. ಯಾವುದೇ ಕಾರಣಕ್ಕೂ ರೋಗ ಬಂದು ದಿನ ನಾಟಿ ಕೋಳಿಗಳು ಸಾಯಲ್ಲ. ಅದಕ್ಕೆ ನೀವು ಮೊದಲು ಹಾಕಬೇಕಾಗಿರೋದೇನಪ್ಪ ಅಂದರೆ ಔಷಧಿ ಹಾಕಲಿಲ್ಲ ಅಂತಂದರೆ 100% ಕೋಳಿ ಮರಿ ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾನು ತುಂಬ ಸಲ ಹೇಳಿದ್ದೀನಿ ಎಂಡ್ರೋಜಿನ್ ಪ್ಲಸ್ ಹಾಕೊಳ್ಳಿ ಅಂತ. ಅದಲ್ಲಂತಲೇ ಏನಪ್ಪ ಅಂತಂದರೆ ಮರಿಗಳನ್ನ ಚಿಕ್ಕದ್ರಿಂದನೇ ನೀವು ಕೇರ್ ಮಾಡಬೇಕಾಗುತ್ತೆ. ಚಿಕ್ಕದ್ರಿಂದ ಕೇರ್ ಮಾಡಲಿಲ್ಲ ಅಂತಂದರೆ ಈ ಥರ ರೋಗಗಳನ್ನ ಎದುರಿಸ್ಬೇಕಾಗುತ್ತೆ. ಮತ್ತು ಈ ಥರ ರೋಗ ಕಟ್ಟಿಟ್ಟ ಬುತ್ತಿ. ಅಂತಂದರೆ ಇನ್ನೂ ತುಂಬ ಜನಕ್ಕೆ ಒಂದಷ್ಟು ಇನ್ಫಾರ್ಮೇಷನ್ಸ್ ಏನಪ್ಪ ಅಂತಂದರೆ ಈ ಥರ ಆಗಬಾರ್ದು ಅಂತಂದರೆ ಆ ಟೈಮ್ಗೆ ಔಷಧಿ ಹಾಕೊಂಬನ್ನಿ. ಔಷಧಿಗಳು ಹಾಕ್ಕೊಳ್ಳಿಲ್ಲ ಅಂತಂದರೆ ಈ ಥರ ಪ್ರಾಬ್ಲಮ್ಸ್ ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಅಂದರೆ ಪ್ರತಿ ಒಂದು ಟೈಮಲ್ಲೂ ಅಂತಂದರೆ ಇವಾಗ ಚಳಿಗಾಲಕ್ಕೆ ಯಾವ ಔಷಧಿ ಬೇಕು ಆ ಔಷಧಿ, ಮತ್ತು ಮಳೆಗಾಲದಲ್ಲಿ ಯಾವ ಔಷಧಿ ಯೂಸ್ ಮಾಡಬೇಕು ಆ ಔಷಧಿ, ಮತ್ತು ರೋಗ ಲಕ್ಷಣಗಳಿಗೆ ಅವಾಗ ಔಷಧಿ ಯೂಸ್ ಮಾಡ್ತಾಯಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್.